ಇವರು ಮೊದಲು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಬಿಸ್ನೆಸ್ ದಾರಿದೀಪ ಆದದ್ದು ವೇದದ ವಿದ್ಯಾರ್ಥಿ ಆದ. ಓಂ ವೇದಾತ್ಮನಾಯ ವಿದ್ಮಹೇ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಮಂಗಳೂರಿನ ಪ್ರಕೃತಿಯ ಮಡಿಲಲ್ಲಿ. ಇವರು ನಮ್ಮ ರಘುನಾಥ್ ಅಂತ ಯೂಟ್ಯೂಬ್ ಚಾನಲ್ನ ಆತ್ಮೀಯ ಸ್ನೇಹಿತರು ಮತ್ತು ಅಭಿಮಾನಿಗಳು. ಇವರು ಮೊದಲು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಮನಸ್ಸು ತುಂಬ ಒತ್ತಡದಲ್ಲಿದ್ದಾಗ ಅವರ ಬದುಕಿಗೆ ದಾರಿದೀಪ ಆದದ್ದು ವೇದದ ವಿದ್ಯಾರ್ಥಿ ಆದಾಗ, ವೇದಗಳನ್ನು ಕಲಿತಾಗ. ಇವರು ನನ್ನ ಜೊತೆ ತುಂಬ ಮಾತಾಡ್ತಾಯಿದ್ರು. ಹಾಗೆ ಡಿಸ್ಕಷನ್ ಆಯಿತು. ನಾನು ಮಂಗಳೂರಿಗೆ ಬಂದಿದ್ದೆ, ಸೊ ಅವ್ರು ಭೇಟಿ ಮಾಡಿದೆ. ಅವ್ರ ಮುಖಾಂತರ ಕೆಲವರು ವಿಚಾರಗಳನ್ನು, ವೇದಿಕ್ ಸ್ಟಡೀಸ್ ತುಂಬ ಮಾಡಿದ್ದಾರೆ, ಪುಸ್ತಕ ಎಲ್ಲ ಓದಿದ್ದಾರೆ. ನಾನು ಇನ್ನೂ ವಿದ್ಯಾರ್ಥಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಯ ಜೊತೆಗೆ ಬದುಕಿನ ಸಂಘರ್ಷಗಳನ್ನು ಫೇಸ್ ಮಾಡಿದಾಗ ಯಾವ ಮಂತ್ರಗಳು, ಜ್ಞಾನಗಳು ಜೀವನಕ್ಕೆ ಸಹಾಯ ಮಾಡ್ತು, ಈಗ ಅವರ ಬದುಕು ಹೇಗಿದೆ. ಮಂಗಳೂರಲ್ಲಿ ಕೇವಲ ಬೀದಿ ಬದಿಯಲ್ಲಿ ತರಕಾರಿಗಳನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ. ಆದರೆ ಒಂದು ಸ್ವಲ್ಪನೂ ಕೂಡ ನಾನೇನೋ ಫೇಲ್ಯೂರ್ ಆಗಿದ್ದೀನಿ ಅಂತ ಭಾವ ಇಲ್ಲ, ಸಂತೃಪ್ತವಾದ ಭಾವ. ಆ ಕೆಲಸದಲ್ಲೂ ಕೂಡ ನಾನು ಶ್ರೀಮಂತ ಅನ್ನತಕ್ಕಂಥ ಭಾವವಿದೆ. ಸೊ ಕೀಳಿರಿಮೆ ಇಲ್ಲವೇ ಇಲ್ಲ, ಅತೃಪ್ತಿಯ ಬದುಕು. ಅವರನ್ನೇ ಕೆಲವರು ವಿಚಾರನ ಕೇಳ್ತಾ ಹೋಗ್ತೀನಿ, ನೀವು ಅವ್ರ ಮುಖಾಂತರನೇ ಕಲ್ತ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆ, ವೇದಗಳ ಪ್ರಕಾರ ಮೂರ್ತಿ ಪೂಜೆಯೇ ನಾಸ್ತಿಕರ ಗುಣ ಅಂತ ಅವ್ರು ಹೇಳ್ತಾರೆ. ಹೇಗೆ ಸರ್, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಈಗ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನೀವು ಸರಾಗವಾಗಿ ಮಾತಾಡಿ, ಓಕೆನಾ? ಡನ್. ಮೂರ್ತಿ ಪೂಜೆ ಮಾಡುವವರೇ ನಾಸ್ತಿಕರು ಅಂತ ನೀವು ಹೇಳ್ತಿರಲ್ಲ, ಅದು ಹೇಗೆ ಅಕಾರ್ಡಿಂಗ್ ಟು ವೇದ? ಓಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯ ಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಎಲ್ಲ ಜೀವಿಗಳು ಸುಖವಾಗಿರಲಿ, ಎಲ್ಲ ಜೀವಿಗಳು ಶಾಂತವಾಗಿರಲಿ, ಎಲ್ಲ ಜೀವಿಗಳು ಆನಂದವಾಗಿರಲಿ. ನೀವು ಕೇಳಿದ ಪ್ರಶ್ನೆ, ಮೂರ್ತಿ ಪೂಜೆ ಮಾಡುವವರು ನಾಸ್ತಿಕರು ಅಂತ. ಈಗ ನಮಗೆ ವೇದ ಅಧ್ಯಯನವನ್ನು ನಾನು ಮಾಡಿ ಅರ್ಥ ಮಾಡಿಕೊಂಡ ರೀತಿಯಲ್ಲಿ ವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಏಕೆ ಅಂತ ಹೇಳಿದ್ರೆ, ಈ ಸರ್ವೋತ್ತಮ ದೇವರು ಈ ಬ್ರಹ್ಮಾಂಡವನ್ನು, ನಮ್ಮನ್ನು, ನಿಮ್ಮನ್ನು, ಎಲ್ಲರನ್ನು ಸೃಷ್ಟಿ ಮಾಡಿದಂಥ ಆ ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ಆ ನಿರಾಕಾರ ಬ್ರಹ್ಮ, ಅವರಿಗೆ ನಾವು ಯಾವುದೇ ಒಂದು ರೂಪ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಅಥವಾ ಯಾವುದೇ ಒಂದು ಮಾನವ ಪ್ರಾಣಿ ಶರೀರವನ್ನು ಅಥವಾ ಯಾವುದೋ ಒಂದು ವಸ್ತುವಿನ ಶರೀರವನ್ನು ಆಕಾರ ರೂಪವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಇವತ್ತು ದೇವಾಲಯಗಳಿಗೆ ಹೋಗ್ತಾ ಇದ್ದೇವೆ, ದೇವಾಲಯಗಳಲ್ಲಿ ಮೂರ್ತಿಗಳನ್ನು ಇಟ್ಟಿದ್ದೇವೆ, ಅದನ್ನೇ ನಾವು ದೇವರೆಂದು ನಂಬಿದ್ದೇವೆ. ಆದರೆ ಅದು ಸರ್ವೋತ್ತಮ, ನಿರಾಕಾರ, ನಿರ್ಗುಣ, ನಿರ್ವಿಕಾರ, ಆದ್ಯಂತರಹಿತವಾದ ಸರ್ವೋತ್ತಮ ಪರಬ್ರಹ್ಮ, ಪರಮೇಶ್ವರ, ಪರಮಾತ್ಮ ಅಲ್ಲ. ಆಗ ನಾವು ಪೂಜೆ ಮಾಡುವಂಥದ್ದು ಯಾರಿಗೆ? ಪೂಜೆ ಮಾಡುವಂಥದ್ದು ನಾವು ಪ್ರಾಕೃತಿಕ ಶಕ್ತಿಗಳು, ಪ್ರಾಕೃತಿಕ ಅದೃಶ್ಯ ಶಕ್ತಿಗಳು, ದೈವಿ ಶಕ್ತಿಗಳ ಗುಣರೂಪಗಳಿಂದ ಇರುವಂಥ ಮೂರ್ತಿ ದೇವತೆಗಳನ್ನು ನಾವು ಆರಾಧನೆ ಮಾಡುತ್ತಿದ್ದೇವೆ. ಈಗ ವೇದಗಳಲ್ಲಿ ಋಷಿಗಳು ಹೇಳಿದ್ದಾರೆ, ಆ ಪರಬ್ರಹ್ಮ ಪರಮಾತ್ಮನ ನಿರಾಕಾರ ಬ್ರಹ್ಮನ ನಿರ್ದಿಷ್ಟ ಶಕ್ತಿಗಳೇ ದೇವತೆಗಳು. ಪ್ರಾಕೃತಿಕ ಶಕ್ತಿಗಳು, ಪ್ರಾಕೃತಿಕ ಅದೃಶ್ಯ ಶಕ್ತಿಗಳು, ಈ ದೈವಿ ಶಕ್ತಿಗಳೇ ದೇವತೆಗಳು. ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಹಾಗೆ ಸೂರ್ಯ, ಚಂದ್ರ, ನಕ್ಷತ್ರ, ಇದೆಲ್ಲ ದೇವತೆಗಳು. ಇಲ್ಲಿ ನಾವು ತದನಂತರ ವೇದವನ್ನು ನಾವು ಅಧ್ಯಯನ ಮಾಡೋದು ಬಿಟ್ಟುಬಿಟ್ವಿ. ಧರ್ಮ ಶಿಕ್ಷಣ ಇಲ್ಲ, ಕಳೆದೋಯಿತು. ಗುರುಕುಲಗಳೆಲ್ಲ ಕೆಲವು ನಾಶವಾಗಿ ಹೋದವು. ಈ ಶಿಕ್ಷಣ ಇಲ್ಲದೆ ಇವತ್ತು ನಾವು ಪುರಾಣ ಗ್ರಂಥಗಳ ಆಧಾರದ ಮೇಲೆ ಇದ್ದೇವೆ. ಪುರಾಣದಲ್ಲಿ 18 ಪುರಾಣಗಳಿದೆ, 18 ಉಪಪುರಾಣಗಳಿದೆ. ಅದರಲ್ಲಿ 6 ರಾಜಸಿಕ ಪುರಾಣ, 6 ತಾಮಸಿಕ ಪುರಾಣ, 6 ಸಾತ್ವಿಕ ಪುರಾಣ. ಪುರಾಣಗಳಲ್ಲಿ ಪುರಾಣ ಅಂದರೆ ಸ್ಮೃತಿ.
4000 ವರ್ಷದಿಂದ ಈಚೆಗೆ 2000 ವರ್ಷದಿಂದ ಹಿಂದೆ ಋಷಿಗಳು ನೆನಪು ಮಾಡಿ ಬರೆದಂಥದ್ದು ಇದು ಪುರಾಣಗಳು. ಪುರಾಣಗಳಲ್ಲಿ ಏನು ಮಾಡಿದ್ದಾರೆ, ಕಾಲ್ಪನಿಕ ಕಥೆ ಕಟ್ಟು ಕಥೆಗಳನ್ನು ಸೇರಿಸಿ ಪರತತ್ವ ನಿರಾಕಾರ ಪರಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅಲ್ಲಿ ರೂಪ ಆಕಾರವನ್ನು ಕೊಟ್ಟು ನಮಗೆ ವಿಷ್ಣು ಪುರಾಣ, ಶಿವಪುರಾಣ, ದೇವಿ ಭಾಗವತ, ಗಣೇಶ ಪುರಾಣ, ಛಂದ ಪುರಾಣ ಅಥವಾ ಬ್ರಹ್ಮ ಪುರಾಣ ಇದರ ಮುಖಾಂತರ ರೂಪ ಆಕಾರವನ್ನು ಕೊಟ್ಟು ನಮಗೆ ಅಲ್ಲಿ ಕಾಲ್ಪನಿಕ ಕಥೆಗಳ ಮೂಲಕ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಪುರಾಣದಲ್ಲಿ ಜ್ಞಾನ ಶಿಕ್ಷಣ ಇಲ್ಲವೇ? ಖಂಡಿತವಾಗಿ ಇದೆ. ಆದರೆ ನಾವು ಇವತ್ತು ನಮ್ಮ ಮನಸ್ಸು ಒಂದು ರೂಪ ಆಕಾರಕ್ಕೆ ಹೋಗಿ ಅದೇ ಸರ್ವೋತ್ತಮ ದೇವರು ಅಂತ ನಾವು ನಂಬಿ ಆರಾಧನೆಯನ್ನು ಪೂಜೆಯನ್ನು ಮಾಡುತ್ತಿದ್ದೇವೆ. ಆದರೆ ಅದು ಸರ್ವೋತ್ತಮ ದೇವರಲ್ಲ. ಇದನ್ನು ವೇದ ಒಪ್ಪುವುದಿಲ್ಲ, ನಾನು ಒಪ್ಪುವುದಲ್ಲ. ವೇದಗಳು ಏನು ಹೇಳ್ತದೋ, ಉಪನಿಷತ್ತುಗಳು ಏನು ಹೇಳ್ತದೋ, ಸಂಹಿತೆಗಳು ಏನು ಹೇಳ್ತದೋ, ಅಥವಾ ಭಗವದ್ಗೀತೆ ಏನು ಹೇಳ್ತದೋ, ಭಗವಾನ್ ಶ್ರೀಕೃಷ್ಣ ಏನು ಹೇಳಿದ್ದಾನೋ ಅದನ್ನು ನಾವು ಒಪ್ಪಬೇಕು. ಯಾಕೆಂದರೆ ಸನಾತನ ಧರ್ಮ, ಸತ್ಯ ಸನಾತನ ಹಿಂದೂ ಧರ್ಮದ ಪರಮ ಪವಿತ್ರ ಗ್ರಂಥ ವೇದ. ವೇದ ಎಂದರೆ ಜ್ಞಾನ, ಅರಿವು, ತಿಳುವಳಿಕೆ. ಅಲ್ಲಿಂದ ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಬಂದಿದ್ದು. ಅದು ನಾನು ಮುಂದಕ್ಕೆ ಕೊಡ್ತೇನೆ. ಅದರಲ್ಲಿ 4 ಭಾಗ ಒಂದೊಂದು ವೇದಕ್ಕೆ. ಸಂಹಿತೆ, ಬ್ರಾಹ್ಮಣಕಗಳು, ಅರಣ್ಯ, ಉಪನಿಷತ್ತು, ಮತ್ತು ವೇದಾಂಗಗಳು, ಉಪವೇದಗಳು, ಷಟ್ಶಾಸ್ತ್ರಗಳು, ಹೀಗೆ ಇದೆ. 2 ಮಹಾಕಾವ್ಯಗಳಿದೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಚರಿತ್ರೆ ಹಾಗೂ ಭಗವಾನ್ ಶ್ರೀಕೃಷ್ಣನ ಚರಿತ್ರೆ ಇದನ್ನು. ಮತ್ತು ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ನಿಮಿತ್ತ ಮಾಡಿಕೊಂಡು 18 ಅಧ್ಯಾಯ 700 ಶ್ಲೋಕಗಳ ಭಗವದ್ಗೀತೆ, ಈ ಉಪದೇಶ ಬ್ರಹ್ಮಜ್ಞಾನ ಯೋಗ ಶಾಸ್ತ್ರವೇ ಅದು ಇದೆ. ಅಂದರೆ ವೇದ ಉಪನಿಷತ್ತುಗಳ ಸಾರ ಭಗವದ್ಗೀತೆ. ಇಲ್ಲಿ ಯೋಗೇಶ್ವರ ಮಹಾಗುರು, ಮಹಾತ್ಮ ಧರ್ಮಾತ್ಮ, ಜ್ಞಾನಿ, ಮಹಾಜ್ಞಾನಿ, ಮಹಾಮಾನವನಾದ ಶ್ರೀಕೃಷ್ಣನು ಬೋಧನೆ ಕೊಟ್ಟಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಇರುವಂಥದ್ದು ಮೂರ್ತಿ ಪೂಜೆ ಸರ್ವೋತ್ತಮ ದೇವರ ಅರ್ಥಾತ್ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮಾತ್ಮ ಪರಮೇಶ್ವರನ ಪೂಜೆ ಅಲ್ಲ. ಮತ್ತು ಯಾಕೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ? ಎಷ್ಟೊಂದು ದೇವಸ್ಥಾನಗಳಿದೆ. ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಸಾವಿರಾರು ದೇವಸ್ಥಾನಗಳಿದೆ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ರಾಜರುಗಳು. ಅದರಲ್ಲಿ ತಮಿಳುನಾಡು ಕಡೆ ಹೋದ್ರೆ ತುಂಬ ಇದೆ, ತುಂಬ ದೇವಾಲಯ. ಬೇರೆ ಎಲ್ಲ ಕಡೆ ಇದೆ. ನಿಮ್ಮ ಮಂಗಳೂರು ಕಡೆ ಅಂತೂ ಹತ್ತತ್ರದೆಲ್ಲ ದೇವಸ್ಥಾನಗಳಿದೆ. ಉಡುಪಿಲಿ ತುಂಬ ದೇವಸ್ಥಾನಗಳಿದೆ. ಇವೆಲ್ಲ ಯಾಕಾದೋ ನೋಡಿ, ವೇದದ ಕಾಲದ ನಂತರ ರಾಮಾಯಣ ಕಾಲ, ಅಲ್ಲಿಂದ ಮಹಾಭಾರತ ಕಾಲ, ಅಲ್ಲಿವರೆಗೆ ಯಾವುದೇ ಮೂರ್ತಿ ಪೂಜೆಗಳು ಇರಲಿಲ್ಲ. ತದನಂತರ ಪುರಾಣದಿಂದಾಗಿ ನಾವು ರೂಪ ಆಕಾರಕ್ಕೆ ಬಂದು ಮೂರ್ತಿ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಒಂದು, ನಾವು ಇವತ್ತು ಏನು ಮಾಡಿದ್ದೇವೆ, ಸನಾತನ ಸತ್ಯ ಸನಾತನ ಧರ್ಮದ ಪರಮ ಪವಿತ್ರ ಗ್ರಂಥ, ವಿದ್ಯಾ ಗ್ರಂಥ, ಪರಮ ಶ್ರೇಷ್ಠವಾದ ಗ್ರಂಥ, ಜ್ಞಾನ ಗ್ರಂಥ ವೇದವನ್ನು ಬಿಟ್ಟುಬಿಟ್ಟಿದ್ದೇವೆ. ನಮಗೆ ಗುರುಕುಲಗಳಿಲ್ಲ, ಅಥವಾ ನಮಗೆ ಸ್ಕೂಲು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಧರ್ಮ ಶಿಕ್ಷಣ ಇಲ್ಲ. ಇದರಿಂದಾಗಿ ನಮಗೆ ಇವತ್ತು 90% ಜನರಿಗೆ ನಮಗೆ ವೇದಗಳ ಅರಿವು ಇಲ್ಲ, ಜ್ಞಾನ ಇಲ್ಲ. ನಾವು ಇವತ್ತು ಇರುವಂಥದ್ದು ಜ್ಞಾನ ಏನಂತಾರೆ, ಪುರಾಣಗಳ ಜ್ಞಾನದಲ್ಲಿ ಇದ್ದೇವೆ, ಅದೂ ಸಂಪೂರ್ಣವಾಗಿ ಇಲ್ಲ. ಇದರಿಂದ ನಮಗೆ ಧರ್ಮ ಶಿಕ್ಷಣ ಇಲ್ಲದೆ ಇವತ್ತು ಸಮಸ್ಯೆಯಾಗಿ ನಾವು ಮೂರ್ತಿಯನ್ನು ಸರ್ವೋತ್ತಮ ದೇವರು ಅಂತ ತಿಳಿದು ಆರಾಧನೆ ಮಾಡ್ತಿದ್ದೇವೆ. ಇದು ವೇದಗಳಲ್ಲಿ ಇಲ್ಲ. ವೇದ ಕಾಲದಲ್ಲಿ ಸಮುದಾಯ ಭವನ ಇತ್ತು, ಯಜ್ಞ ಮಂಟಪಗಳು, ಯಜ್ಞ ಶಾಲೆಗಳಿದ್ದವು. ಅಲ್ಲಿ ಪ್ರಾರ್ಥನೆಗಳು ನಡೀತಾ ಇತ್ತು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಸಂಧ್ಯಾ ವಂದನೆ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು. ಸರ್ವೋತ್ತಮ ದೇವರಿಗೆ ಪ್ರಾರ್ಥನೆ ಮಂತ್ರ. ನಾವು ಶರಣಗತಿ ಆಗಬೇಕು, ಆ ಪರಮಾತ್ಮನನ್ನು ತಿಳಿದುಕೊಳ್ಬೇಕು. ನಾವು ಪಂಚತತ್ವಗಳ ಅರಿವು ನಮಗೆ ಬೇಕು. ನಮಗೆಲ್ಲವೂ ಅನುಭವ ಆಯ್ತಾ ಇದೆ. 24 ಘಟಕಾಂಶಗಳಿಂದ ಆದ ಶರೀರ, ಹೊರಗಿನ ಪ್ರಕೃತಿಯನ್ನು, ಇದು ಪ್ರಕೃತಿಯೇ, ಈ ಶರೀರವೇ ಪ್ರಕೃತಿಯೇ. ಈ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು. ಓಕೆ, ಈಗ ನೀವು ದೊಡ್ಡ ದೊಡ್ಡ ಯೋಗ ಶಾಲೆಗಳಿದ್ದು, ಯಾಗಶಾಲೆಗಳು ಯಜ್ಞ ಮಾಡ್ತಾ ಇದ್ರು. ಯಜ್ಞ ಯಾವುದನ್ನ ಕುರಿತು ಯಜ್ಞ ಮಾಡ್ತಾ ಇದ್ರು? ಯಾರ ಬಗ್ಗೆ ಯಜ್ಞ ಮಾಡ್ತಾ ಇದ್ರು? ಯಾರಿಗೆ ಅವರು ಅರ್ಪಿಸ್ತಾ ಇದ್ರು? ನೋಡಿ, ವೇದಗಳಲ್ಲಿ ಇರುವಂಥದ್ದು ಎಲ್ಲ ವೈಜ್ಞಾನಿಕವಾಗಿರುವಂಥದ್ದು. ವೇದಗಳಲ್ಲಿ ಯಾವುದೇ ಒಂದು ವ್ಯಕ್ತಿ ರೂಪ ಅಥವಾ ಮೂಢನಂಬಿಕೆ, ಮೌಢ್ಯಗಳು ಇದಕ್ಕೆ ಅವಕಾಶ ಇಲ್ಲ. ವೇದಗಳಲ್ಲಿ ಇರುವಂಥದ್ದು ವೈಜ್ಞಾನಿಕವಾದದ್ದು. ಋಷಿಗಳು, ಮಾನವರಾದ ನಾವು ಏನು ಮಾಡ್ತೀವಿ, ಈ ಮಣ್ಣು ಗಾಳಿ ನೀರನ್ನು ಹಾಳು ಮಾಡ್ತೀವಿ. ಅದಕ್ಕಾಗಿ ಯಜ್ಞವನ್ನು ಮಾಡಿ, ಯಜ್ಞ ಕುಂಡವನ್ನು ಮಾಡಿ, ವನಸ್ಪತಿಗಳನ್ನು ಹಾಕಿ, ತುಪ್ಪವನ್ನು ಹಾಕಿ, ಈ ನಮ್ಮ ಪ್ರಕೃತಿಗೆ ಅದನ್ನು
ಆ ಯಜ್ಞವನ್ನು ಮಾಡಿ ನಮಗೆ ಶುದ್ಧ ನೀರು ಬರ್ತಾ ಇತ್ತು, ಗಾಳಿ ಶುದ್ಧ ಆಯ್ತಿದ್ದು, ಸಮಸ್ತ ಮಾನವರಿಗೆ ಒಳಿತಾಗಬೇಕು, ಅದರಲ್ಲಿ ಮೆಡಿಸನ್ ಮದ್ದುಗಳು ಸಿಗ್ತಾ ಇತ್ತು, ಮೆಡಿಸನ್, ಮತ್ತು ನಮ್ಮ ಪ್ರಾಣಿ ಪಶು ಪಕ್ಷಿಗೂ ಅದರಿಂದ ಸುಖ ಸಿಗ್ತಾ ಇತ್ತು, ಯಾಕೆಂದರೆ ಅದಕ್ಕೂ ಮೆಡಿಸನ್ ಬೇಕಲ್ವಾ. ಅದಕ್ಕಾಗಿ ಯಜ್ಞ ಮಾಡ್ತಿದ್ರು. ಇದು ವೈಜ್ಞಾನಿಕವಾದದ್ದು. ಆಮೇಲೆ ವೇದಗಳಲ್ಲಿ ಜ್ಞಾನಕಾಂಡವೂ ಇದೆ, ಕರ್ಮಕಾಂಡವೂ ಇದೆ. ಕರ್ಮಕಾಂಡ ಅಂತ ಹೇಳಿದ್ರೆ ನಾವು ಫಲಾಪೇಕ್ಷವಾಗಿ ಇಷ್ಟ ವಸ್ತುಗಳನ್ನ ಪ್ರಾಪ್ತಿಗಾಗಿ ನಾವು ಯಜ್ಞವನ್ನು ಮಾಡುವಂಥದ್ದು. ಇದೆಲ್ಲ ಕರ್ಮಕಾಂಡಕ್ಕೆ ಬರ್ತದೆ, ಜ್ಞಾನಕಾಂಡಕ್ಕೆ ಬರೋದಿಲ್ಲ. ಅಂದರೆ ಕರ್ಮಕಾಂಡದಲ್ಲಿ ಯಜ್ಞ ಮಾಡಿದ್ರೆ ಫಲಿತಾಂಶ ಸಿಗುತ್ತೆ ಅಂತನಾ? ಹೌದು. ಇಂಥ ಒಂದು ನಿರ್ದಿಷ್ಟ ದೇವತೆ ಅಂತ ಹೇಳಿ, ನಿಜವಾಗಿ ದೇವತೆ ಶಬ್ದ ಮಂತ್ರದ ಮೂಲ ಶಬ್ದದ ಅರ್ಥಕ್ಕೆ ದೇವತಾ ಅಂತ ಹೇಳೋದು. ನಾನು ಆಗಲೇ ಹೇಳಿದಾಗೆ ಪ್ರಕೃತಿ ಶಕ್ತಿಗಳು, ಅದೃಶ್ಯ ಶಕ್ತಿಗಳು, ಪಂಚತತ್ವಗಳೇ ದೇವತೆಗಳು. ಅಲ್ಲಿ ನಾವು ಈ ಪ್ರಕೃತಿಗೆ ಸಮರ್ಪಣೆ ಮಾಡಿ, ನಾವು ನಮ್ಮ ಕಷ್ಟ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ನಾವು ಈ ಯಜ್ಞದ ಮೂಲಕ ಅರ್ಪಣೆ ಮಾಡಿ, ಅಗ್ನಿಯ ಮೂಲಕ ಅರ್ಪಣೆಯನ್ನು ಮಾಡಿ ಆ ಒಂದು ಏನಾದರೂ ಒಂದು ಇಷ್ಟಪ್ರಾಪ್ತಿಯನ್ನು ನಾವು ಮಾಡಿಕೊಳ್ಳುವಂಥ ಅದು ಯಜ್ಞ ವೇದಗಳಲ್ಲಿ ಇದೆ. ಅದರಿಂದ ಪರಮಾತ್ಮನ ಪ್ರಾಪ್ತಿ ಆಗೋದಿಲ್ಲ, ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಆಗೋದಿಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ. ಸೊ ಸಾಮಾನ್ಯ ಬದುಕಿಗೆ ನಾವೇನಾದ್ರು ಫಲಿತಾಂಶ ಬೇಕು ಅಂದರೆ ಯಜ್ಞಗಳನ್ನು ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ? ಹೌದು, ನೀವು ಯಜ್ಞ ಮಾಡ್ಬೋದು, ಆದರೆ ಅದು ನಿಮಗೆ ಫಲ ಸಿಗಬಹುದು ಅಥವಾ ಸಿಗದೇ ಹೋಗ್ಬೋದು. ಯಾವುದೇ 100ಕ್ಕೆ 100 ಗ್ಯಾರಂಟಿ ಇಲ್ಲ. ಯಾಕೆಂದರೆ ಇದೆಲ್ಲ ನಿಮಗೆ ಕರ್ಮಗಳ ಮೇಲೆ ಆಧಾರದಲ್ಲಿ ನಿಲ್ತದೆ. ನಿಮ್ಮ ಜನ್ಮ ಜನ್ಮಾಂತರದ ಕರ್ಮ ಹಾಗೂ ಋಣ ಏನಿದೆ ಈ ಪ್ರಕಾರವಾಗಿ ನಮ್ಮ ಇವತ್ತಿನ ಜೀವನ ನಡೀತದೆ. ಸೊ ವೇದಗಳ ಪ್ರಕಾರ ಜನ್ಮಾಂತರ ಇದೆ ಅಂತ ಕರ್ಮ ಸಿದ್ಧಾಂತವನ್ನು ವೇದಕಾಲ ಋಷಿಗಳು ಹೇಳಿದ್ದಾರೆ. ಪುನರ್ಜನ್ಮವೂ ಇದೆ, ಪರಲೋಕವೂ ಇದೆ. ಸ್ವರ್ಗ ನರಕ ಅಂತ ಹೇಳಿದ್ರೆ ನೀವಿಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಪರಲೋಕ ಅಂದರೆ ಪರಲೋಕ ಅಂತ ನಾವೀಗ ಭೂಲೋಕದಲ್ಲಿದ್ದೇವೆ, ಈಗ ಮೇಲಿನ ಲೋಕಗಳಿದೆ, ಈಗ ಪೃಥ್ವಿ, ಅಂತರಿಕ್ಷ, ದೇವಸ್ಥಾನ, ಈ ರೀತಿಯ ವಿವರಣೆಗಳು ವೇದದಲ್ಲಿ ಇದೆ. ಈಗ ನೋಡಿ, ಉದಾಹರಣೆಗೆ ಪ್ರಾಣಿಗಳಿದೆ, ಪಕ್ಷಿಗಳಿದೆ. ನಾವು ಯಾಕೆ ಪ್ರಾಣಿ ಪಶು ಪಕ್ಷಿಯಾಗಿ, ನಾವು ಯಾಕೆ ಮಾನವರಾಗಿದ್ದೇವೆ? ನಮ್ಮ ಹಿಂದಿನ ಜನ್ಮಾಂತರದ ಕರ್ಮಗಳು ಸುದ್ದಿ ಇದ್ದು ನಾವು ಒಳ್ಳೆಯದೊಂದಿಷ್ಟು ಮಾಡಿದ್ದಕ್ಕೆ ನಮಗೆ ಮಾನವ ಜನ್ಮ ಸಿಕ್ಕಿದೆ. ಆದರೆ ಈ ಮನುಷ್ಯ ಜನ್ಮನ ಮಾನವನಾಗಿ ನಾವು ಪರಿವರ್ತನೆ ಮಾಡಬೇಕು, ನಾವು ದೇವಮಾನವರಾಗಬೇಕು. ಅದರಿಂದ ವೇದಗಳಲ್ಲಿ ಎಲ್ಲ ಸಮಸ್ತ 800 ಭೂಮಂಡಲದಲ್ಲಿರುವ ಸಮಸ್ತ 800-900 ಕೋಟಿ ಮಾನವರು ಯಾರು ಇದ್ದಾರೋ ಇವರು ಎಲ್ಲ ಅಮೃತದ ಪುತ್ರರು, ಯಾರು ಪಾಪಿಗಳಲ್ಲ, ಎಲ್ಲರೂ ದೇವರ ಅಂಶ. ಈ ಜೀವ ಆ ಪರಬ್ರಹ್ಮ ಪರಮಾತ್ಮನ ಅಂಶ. ಈ ಜೀವ ಪರಮಾತ್ಮನೊಡನೆ, ಆ ಬ್ರಹ್ಮನೊಡನೆ ನಿತ್ಯ ನಿರಂತರ ಚಿಂತನೆ ಮಾಡುವುದೇ ಇದೇ ಭಾವೈಕ್ಯ ಇದೆಯಲ್ಲ, ಇದೇ ಬ್ರಹ್ಮ ಸಾಕ್ಷಾತ್ಕಾರ ಅಂತಲೂ ನಮಗೆ ವೇದಗಳಲ್ಲಿ ಹೇಳಿದ್ದಾರೆ. ಓಕೆ, ವೇದಗಳಲ್ಲಿ ಪಂಚಭೂತಗಳಿದೆಯಲ್ಲ, ಹೌದು, ಪಂಚಭೂತಗಳನ್ನು ದೇವರು ಅಂತ ಹೇಳ್ತಾರೆ, ಅಥವಾ ಪಂಚಭೂತಗಳನ್ನು ಸೃಷ್ಟಿ ಮಾಡೋಕ್ಕೆ ಇನ್ನೊಂದು ಶಕ್ತಿ ಇದೆ, ಅದು ದೇವರು ಅಂತಾರೆ. ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂಥ ಆ ಮಹಾಶಕ್ತಿ, ಮಹಾಘನಶಕ್ತಿ, ಅದು ಆತ್ಮ, ಅದು ವಿಶ್ವದಾತ್ಮ, ಅದು ವಿಶ್ವಚೇತನ ಶಕ್ತಿ, ವಿಶ್ವಶಕ್ತಿ, ಮಹಾಶಕ್ತಿ, ಮಹಾಘನಶಕ್ತಿ, ಅದು ಪರಬ್ರಹ್ಮವು, ಅದು ನಿರಾಕಾರ ಬ್ರಹ್ಮವು, ಅದು ಪರಮೇಶ್ವರವು ಅಂತ ಹೇಳಿದ್ದಾರೆ. ನಮ್ಮ ವೇದ ಉಪನಿಷತ್ತಿನಲ್ಲಿ ಬರುವಂಥದ್ದು ನೋಡಿ, ಅದು ಆತ್ಮ, ತತ್ ತತ್, ಅದು ಅದು ಅದು. ಅದಕ್ಕಾಗಿ ನಾವು ಆ ಮಹಾಶಕ್ತಿಯ ನಿರ್ದಿಷ್ಟ ಶಕ್ತಿಗಳು ಈ ಪಂಚತತ್ವಗಳು. ಈಗ ನಮಗೆ ಈ ನಿರ್ದಿಷ್ಟ ಶಕ್ತಿಗಳು ದೊಡ್ಡ ಶಕ್ತಿಗಳು, ಪಂಚತತ್ವ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು.